ಗೌರಿಬಿದನೂರು ನಗರ ಹೊರವಲಯದ ಕಿಂಡಿ ಅಣೆಕಟ್ಟು ಕಾಲುವೆಗೆ ಕಾರ್ಖಾನೆಗಳ ಅಪಾಯಕಾರಿ ರಾಸಾಯನಿಕ ತ್ಯಾಜ್ಯ ಸುರಿಯಲಾಗಿದೆ. ಇದರಿಂದ ಮೀನುಗಳ ಮಾರಣ ಹೋಮವೇ ನಡೆದಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಜೆಡಿಎಸ್ ಕಾರ್ಯಾಧ್ಯಕ್ಷ ಎಚ್.ಪಿ. ನಟರಾಜ್ ಮತ್ತು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಆಗ್ರಹಿಸಿದ್ದಾರೆ. ತಾಲೂಕಿನ ಕುಡುಮಲಕುಂಟೆ ಬಳಿ ಕೈಗಾರಿಕಾ ಪ್ರಾಂಗಣ ಸ್ಥಾಪಿಸಿದ್ದು ಅತಿ ಹೆಚ್ಚು ರೆಡ್ ಝೋನ್ ಕಾರ್ಖಾನೆಗಳೇ ತಲೆ ಎತ್ತಿವೆ. ಇದರಿಂದ ಹೊರಸೂಸುವ ಹೊಗೆ, ದುರ್ವಾಸನೆ ಹಾಗೂ ತ್ಯಾಜ್ಯದಿಂದ ಕುಡುಮಲಕುಂಟೆ ಸುತ್ತಮುತ್ತಲ ಪ್ರದೇಶದಲ್ಲಿ ಸಾರ್ವಜನಿಕರು ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಬಗ್ಗೆ ಪರಿಸರ ಮಾಲಿನ್ಯ ಮಂಡಳಿಯವರಿಗೆ ದೂರಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪರಿಸರ ಮಾಲಿನ್ಯ ಅಧಿಕಾರಿಗಳು ಕಾಟಾಚಾರಕ್ಕೆ ಕಾರ್ಖಾನೆಗೆ ಭೇಟಿ ನೀಡಿ ಎಲ್ಲವೂ ಸರಿ ಇದೆ ಎಂದು ಹೇಳಿ ಹಿಂತಿರುಗುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಕಾರ್ಖಾನೆಯಲ್ಲಿ ಬರುವ ರಾಸಾಯನಿಕ ತ್ಯಾಜ್ಯವನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ಸರಿಯಾದ ವಿಧಾನಗಳಿಂದ ವಿಲೇವಾರಿ ಮಾಡಬೇಕು. ಕಾರ್ಖಾನೆಯ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು. ಇಲ್ಲವಾದಲ್ಲಿ ಅದು ವಿವಿಧ ಪರಿಸರ ಸಮಸ್ಯೆಗಳಿಗೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆದರೆ ಇಲ್ಲಿನ ಕಾರ್ಖಾನೆಯವರು ರಾತ್ರೋರಾತ್ರಿ ನಗರ ಹೊರವಲಯದ ನದಿ ನಾಲೆಗಳಿಗೆ ಸುರಿದು ಪರಾರಿಯಾಗುತ್ತಿದ್ದಾರೆ. ನಗರದ ಕಿಂಡಿ ಅಣೆಕಟ್ಟು ಕಾಲುವೆಗೆ ಹೆಚ್ಎನ್ ವ್ಯಾಲಿ ನೀರು ಕಾಲುವೆಗಳ ಮೂಲಕ ವಿವಿಧ ಕೆರೆಗಳಿಗೆ ಹರಿಯುತ್ತಿದೆ. ಇಂತಹ ಕಾಲುವೆಗಳಿಗೆ ಕುಡುಮಲಕುಂಟೆಯ ಕೆಲ ಕಾರ್ಖಾನೆಯವರು ತ್ಯಾಜ್ಯವನ್ನು ಸುರಿಯುತ್ತಿರುವುದರಿಂದ ಕಾಲುವೆಯಲ್ಲಿನ ಮೀನುಗಳು ಸಾವನ್ನಪ್ಪುತ್ತಿದೆ. ದನ ಕರುಗಳು ಈ ನೀರನ್ನು ಕುಡಿದು ಅನಾರೋಗ್ಯ ಸಮಸ್ಯೆ ಅಥವಾ ಪ್ರಾಣವನ್ನು ತೆತ್ತರೆ ಇದಕ್ಕೆ ಯಾರು ಹೊಣೆ? ಅಂತರ್ಜಲದಲ್ಲಿ ರಾಸಾಯನಿಕ ವಿಷ ಸೇರುತ್ತಿದೆ. ಇದರಿಂದ ಕೊಳವೆ ಬಾವಿಗಳಲ್ಲಿ ವಿಷಯುಕ್ತ ನೀರು ಹೊರಬರುತ್ತಿದೆ. ಇದು ಸಾರ್ವಜನಿಕರ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ ಹೇಳಿ ಸರ್, ಏನ್ರಿಂದ ಮೀನುಗಳು ಸತ್ತೋಗಿದೆ, ಏನು ವಿಚಾರಕ್ಕೆ ಏನು ಅಂತ? ಸರ್ ನಮಗೆ ಎರಡು ಅನುಮಾನ ಇದೆ, ಎರಡು ಕಡೆ ಅಂತ. ಕಾರಣ ಏನಪ್ಪ, ಒಂದು ಎಚ್.ಎನ್. ವ್ಯಾಲಿ ನೀರು ನಮ್ಮ ಮರಳೂರು ಕೆರೆಗೆ ಬರ್ತದೆ. ಅಲ್ಲಿ ಕಿಂಡಿ ಅಣೆಕಟ್ಟು ಹತ್ರ ಸುಮಾರು ಸಾವಿರಾರು ಮೀನು ಸತ್ತಿದ್ದಾವೆ. ಆ ಮೀನು ನಮ್ಮ ಎಚ್.ಎನ್. ವ್ಯಾಲಿ ಸಂಸ್ಕರಿಸಿದ ನೀರಿಂದ ಬರ್ತಾ ಇದೆಯೋ ಅದರಿಂದ ವಿಷ ಆಗಿ ಮೀನು ಸತ್ತಿದೆಯೋ, ಇಲ್ಲ ಅಂದರೆ ನಮ್ಮ ಯಾವುದೋ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರೀಸ್, ನಮ್ಮ ಆಂಧ್ರ ಇಂಡಸ್ಟ್ರಿ, ಕರ್ನಾಟಕ ಇಂಡಸ್ಟ್ರಿ ಕೆಮಿಕಲ್ನ ತಂದು ನಮ್ಮ ಮರಳೂರು ಕಾಲುವೆಗೆ ಬಿಟ್ಟಿರೋದು ನಮ್ಗೆ ಅನುಮಾನ ಆಗಿದೆ. ಇವತ್ತು ನೋಡಿ, ಈ ಅಂಡರ್ ಪಾಸಲ್ಲಿ ಈ ಪೈಪ್ ಹಾಕಿ ಇವತ್ತು ಆ ಕೆಮಿಕಲ್ನ ಈ ಅಂಡರ್ ಪಾಸ್ನ ಡ್ರೈನೇಜ್ ಒಳಗೆ ಬಿಟ್ಟಿದ್ದಾರೆ. ಇದು ಯಾರು ಬಿಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಕೆಮಿಕಲ್ನಿಂದ ಇವತ್ತು ಈ ಒಂದು ಸೆಕೆಂಡ್ ಇಲ್ಲಿ ನಿಂತ್ಕೊಳ್ಳೋ ಕೂಡ ಆಗ್ತಾ ಇಲ್ಲ. ಈಗ ಆಲ್ರೆಡಿ ನಾನು ಪೊಲ್ಯೂಷನ್ ಬೋರ್ಡ್ ಕಂಪ್ಲೇಂಟ್ ಮಾಡಿದ್ವಿ, ಎಚ್.ಎನ್. ವ್ಯಾಲಿ ಅವರು ಕಂಪ್ಲೇಂಟ್ ಮಾಡಿದ್ದೀವಿ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಕಂಪ್ಲೇಂಟ್ ಮಾಡಿರೋ ಕಾರಣ ಇವತ್ತು ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ರಮೇಶ್ ಗುಗ್ರಿ ಸಾಹೇಬ್ರು ಬಂದು ಎಲ್ಲ ವೀಕ್ಷಣೆ ಮಾಡಿ ಇದಕ್ಕೆ ಯಾವ ರೀತಿ ಬಂದೋಬಸ್ತ್ ಮಾಡೋದು, ಅನುಮಾನ ಯಾರಿದೆ ಅವ್ರ ಮೇಲೆ ಕ್ರಮ ತೊಗೊತೀವಿ ಅನ್ನೋ ಒಂದು ಭರವಸೆನ ಕೊಟ್ಟು ಹೋಗಿದ್ದಾರೆ. ಇವತ್ತು ನಮ್ಮ ಗೌರಿಬಿದನೂರು ತಾಲೂಕು ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳು, ಸರ್ಕಾರಗಳು. ಆ ಇಂಡಸ್ಟ್ರಿ ಎಷ್ಟು ರೆಡ್ ಝೋನ್ ಇಂಡಸ್ಟ್ರಿ ಇದೆ, ಎಷ್ಟು ಗ್ರೀನ್ ಝೋನ್ ಇಂಡಸ್ಟ್ರಿ ಇದೆ, ಎಷ್ಟು ಯೆಲ್ಲೋ ಝೋನ್ ಇಂಡಸ್ಟ್ರಿ ಇದೆ ಅಂತ ಇವತ್ತು ಮಾಡ್ತಾ ಇಲ್ಲ. ಏನೋ ಇವತ್ತು ಅವು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರೀಸು, ಐರನ್ ಫ್ಯಾಕ್ಟ್ರೀಸ್ ಎಲ್ಲ ಬರ್ತಾರೆ. ಅದನ್ನು ಬರೋ ತ್ಯಾಜ್ಯನ ಎಲ್ಲಿ ನೀವು ಡಂಪ್ ಮಾಡ್ತೀವಿ ಅಂತ ಇವತ್ತರೆಗೂ ನಮ್ಮ ಪೊಲ್ಯೂಷನ್ ಬೋರ್ಡ್ ಇರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಆಯಾ ಗ್ರಾಮ ಪಂಚಾಯತ್ ಇರ್ಬೋದು, ಇವತ್ತರೆಗೂ ಯಾವುದೂ ಅದನ್ನ ಮಾಡಿಲ್ಲ. ಸಂಬಂಧಪಟ್ಟವರು ಯಾರು ಮರಳೂರು ಕಾಲುವೆಗೆ ಕಾರ್ಖಾನೆ ತ್ಯಾಜ್ಯ ಸುರಿದಿದ್ದಾರೋ ಅವರ ಕಾರ್ಖಾನೆಯನ್ನು ಮುಚ್ಚಿಸಬೇಕು, ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ನಗರದ ಬೈಪಾಸ್ ರಸ್ತೆ ತಡೆ ನಡೆಸಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಅವರು ಎಚ್ಚರಿಸಿದರು. ಸುದ್ದಿ ತಿಳಿಯುತ್ತಿದ್ದಂತೆ ಹೆಚ್ಎನ್ ವ್ಯಾಲಿ ಅಧಿಕಾರಿಗಳ ತಂಡ ಬಂದು ನೀರು ಶೇಖರಿಸಿಕೊಂಡು ಪ್ರಯೋಗಾಲಯಕ್ಕೆ ರವಾನಿಸಿ ಪರೀಕ್ಷಿಸಿ ಇದು ಯಾರ ರಾಸಾಯನಿಕ ಹಾಗೂ ಯಾವ ಕಾರ್ಖಾನೆಯವರದು ಎಂದು ತಿಳಿದು ಕಾರ್ಖಾನೆ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು. ಸ್ಥಳಕ್ಕೆ ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಗುಗ್ಗರಿ ಭೇಟಿ ನೀಡಿ ಪರಿಶೀಲಿಸಿ ತನಿಖೆ ನಡೆಸುವುದಾಗಿ ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.